ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಎಲ್. ಪುಸ್ತಕದ ಹೆಸರಿನಂತೆ ಪುಸ್ತಕ ಕೂಡ ನಿಗೂಢವಾಗಿದೆ. ಇದು ಲಕ್ಷ್ಮಣ್ ನೀಲಂಗಿ ಅನ್ನೋ ಕವಿಯ ಕತೆ. ಇದನ್ನು ಅವರೇ ಬರೆದಿರೋದ್ರಿಂದ ಆತ್ಮಕಥೆ ಅಂತ ಕೂಡ ಹೇಳ್ಬೋದು. ಈ ಪುಸ್ತಕದ ಕಥೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗ ಎಲ್ನ ಬಾಲ್ಯ, ಎರಡನೇದು ಎಲ್ನ ಯೌವನ ಹಾಗೂ ಮೂರನೇ ಭಾಗ ಎಲ್ನ ಪ್ರೌಢಾವಸ್ಥೆ ಬಗ್ಗೆ ಮಾತನಾಡುತ್ತೆ. ಬಾಲ್ಯದಲ್ಲಿ ತನ್ನ ತಾಯಿ ಹಾಗೂ ರೋಗಗ್ರಸ್ತ ತಂದೆಗಾಗಿ ಕವಿತೆ ಬರೆಯೋ ಎಲ್ಲೋ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಕವಿತೆ ಬರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಮತ್ತು ನೆಕ್ಸ್ಟು ಅವರ ಲೈಫಲ್ಲಿ ಅವರ ಪ್ರೇಯಸಿ ಎಂಟ್ರಾದಾಗ ಕವಿತೆ ಅವರ ಬಾಳಲ್ಲಿ ಅರಳುತ್ತೆ. ಆ ಪ್ರೀತಿ 90 ಡಿಗ್ರಿ ಟರ್ನ್ ತಗೊಂಡಾಗ ಅವರು ಮತ್ತೆ ಕವಿತೆಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಪ್ರೊಫೌಂಡ್ ಥಾಟ್ಸ್ ಒಳಗೊಂಡಿರೋ ಪುಸ್ತಕ ಇದು. ತುಂಬ ಸಮಯ ತಗೊಂಡು ಇದನ್ನು ನೀವು ಓದೋದಕ್ಕೆ ಕೂರಬೇಕು.